ನಮಸ್ಕಾರ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಗಣಿತ ಅಧ್ಯಾಯ 6 ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಪ್ರೀವಿಯಸ್ ಕ್ಲಾಸ್ನಲ್ಲಿ ಏನು ಮಾಡಿದ್ಯಪ್ಪ ಅಂತಂದ್ರೆ ಬೀಜೋಕ್ತಿಗಳು ಮುಗಿಸಿದ್ರಿ. ಈ ನಿತ್ಯ ಸಮೀಕರಣಗಳು ಐಡೆಂಟಿಟೀಸ್. ಈ ನಿತ್ಯ ಸಮೀಕರಣಗಳು ಏನು ಹೇಳಿದಪ್ಪ ಅಂತಂದ್ರೆ ನಿಮ್ಗೆ ಯಾವ ಒಂದು ಸಮೀಕರಣಕ್ಕೆ ನಿತ್ಯ ಸಮೀಕರಣಗಳು ಅನ್ನಬಹುದು. ಅದೇ ರೀತಿಯಾಗಿ ಮಾನಕ ನಿತ್ಯ ಸಮೀಕರಣಗಳು ಎಷ್ಟವ ಅಂತ ಹೇಳಿದ್ದೆ, ಅವು ಯಾವ್ಯಾವ ಅಂತಲೂ ಹೇಳಿದ್ದೆ. ಇನ್ನೊಂದು ನೋಡೋಣ, ನಿತ್ಯ ಸಮೀಕರಣಗಳು ಅಂದ್ರೆ ಇಲ್ಲಿ ನೋಡ್ರಿ, ಎರಡು ದ್ವಿಪದೋಕ್ತಿಯ ಗುಣಲಬ್ಧ ಮಾಡಿದ್ರಿ. ಅದು ಬಂದಿದ್ದು ಗುಣಲಬ್ಧಕ್ಕೆ ಏನ್ ಮಾಡಿದ್ರಿ, ಚರಾಕ್ಷರದ ಒಂದು ಬೆಲೆಯನ್ನು ಕೊಡ್ತೀರಿ. ಚರಾಕ್ಷರದ ಒಂದು ಬೆಲೆ ಕೊಟ್ಟರೆ ಅಲ್ಲಿ ಏನಾಗ್ತದ್ರಿ, ಆ ಒಂದು ಸಮೀಕರಣ ಏನಾಗ್ತದ್ರಿ, LHS = RHS ಆಗ್ತದ. ಇದರಿಂದ ಏನ್ ಗೊತ್ತಾಗ್ತದ್ರಿ ನಿಮಗಂತಂದ್ರೆ, ಯಾವುದೇ ಒಂದು ಚರಾಕ್ಷರದ ಬೆಲೆ ಕೊಡ್ತೀರಲ್ಲ, ಆ ಬೆಲೆ ಏನಾಗಿರ್ತದ, ಸತ್ಯವಾಗಿರುವ ಒಂದು ಸಮತೆಯನ್ನು ತೋರಿಸ್ತದ. ಚರಾಕ್ಷರದ ಬೆಲೆ ಕೊಡ್ತೀರಿ ಸಮೀಕರಣದಲ್ಲಿ ಏನಾಗಿರ್ತದ್ರಿ, ಸತ್ಯವಾಗಿರುವ ಒಂದು ಸಮತೆಯನ್ನು ಕೊಡ್ತದ. ಅಂತಹ ಸಮೀಕರಣಗಳಿಗೆ ಏನಬೇಕು, ನಿತ್ಯ ಸಮೀಕರಣಗಳು. ಚರಾಕ್ಷರದ ಎಲ್ಲ ಬೆಲೆಗಳಿಗೂ ಸತ್ಯವಾಗಿರುವ ಒಂದು ಸಮತೆಯನ್ನು ಏನಂತೀವಿ, ನಿತ್ಯ ಸಮೀಕರಣಗಳು, ಐಡೆಂಟಿಟೀಸ್. ಈ ನಿತ್ಯ ಸಮೀಕರಣಗಳು ನೋಡ್ರಿ, ಎಷ್ಟು ವಿಧವಾದ ನಿತ್ಯ ಸಮೀಕರಣಗಳು ಅವು ಅಂದ್ರೆ ಏನ್ರಿ, ಅವು ಸ್ಟ್ಯಾಂಡರ್ಡೈಸ್ ಅನ್ಬಹುದು. ಹೆಂಗಪ್ಪ ಅಂತಂದ್ರೆ ಮಾನಕ ಸಮೀಕರಣಗಳು, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್. ಇವು ಸ್ಟ್ಯಾಂಡರ್ಡ್ ಇರ್ತಾವ್ರಿ, ಅದಕ್ಕೆ ಏನು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಹೇಳ್ಬೋದು. ಅದರಾಗ ಒಂದೇದು ಯಾವ್ದಪ್ಪ ಅಂತಂದ್ರೆ a + b² a² + 2ab + b². ಈ ನಿತ್ಯ ಸಮೀಕರಣ ಹೇಗೆ ಬರ್ತಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತೋರಿಸಿನಷ್ಟು ಹೆಂಗ್ ಬರ್ತದಪ್ಪ ಅಂತಂದ್ರೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳಿದೆ. a - b² a² - 2ab + b². a + b × a - b = a² - b². ನಾಲ್ಕನೇದು ಏನಪ್ಪ ಅಂದ್ರೆ x + a × x + b = x² + a + b × x + ab. ಇವೇನವರಿ ನಾಲ್ಕು ನೀವೇನು ನೆನ್ಪಿಡ್ಬೇಕ್ರಿ. a + b² ಅಂದ್ರೆ ಇದು a² + 2ab + b² ಅಂತ ಹೇಳ್ಬೇಕು. a - b² ಅಂದ್ರೆ a² - 2ab + b² ಅಂತ ಹೇಳ್ಬೇಕು. a + b × a - b ಏನು ಇರ್ತದ, a² - b². ಅದೇ ರೀತಿ x + a × x + b ಏನಿರ್ತದ್ರಿ, x² + a + b × x + ab. ಇವೇನು ನಾಲ್ಕು ಏನ್ ಮಾಡ್ಬೇಕು, ನೀವು ನೆನ್ಪಿಡ್ಬೇಕು. ಯಾಕೆ ನಾಲ್ಕರ ಮೇಲೆ ಏನದ ನಿಮಗೆ ಮುಂದೆ ಅಭ್ಯಾಸನಾಗಿ ಲೆಕ್ಕಗಳು ಇರ್ತಾವ. ಇಲ್ಲಿ ನೋಡ್ರಿ, 4 ಪಾಯಿಂಟ್ ಮಾಡ್ರಿ ಅಂತ ಹೇಳಿದ್ದೆ ನಾವು. ನೋಡೋಣ 6.5 ನೋಡೋಣ್ರಿ. 6.5 ದಾಗ ಏನವ್ರಿ, ಕೆಳಗಿನವುಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಏನ್ ಬಳಸಿ ಗುಣಲಬ್ಧ ಕಂಡುಹಿಡಿ ಅಂದರಿ, ನಿತ್ಯ ಸಮೀಕರಣಗಳನ್ನು ಬಳಸಿ ಇವುಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ನೋಡ್ರಿ, x + 3 × x - 3. ಇಲ್ಲಿ ನೋಡ್ರಿ, ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯ ಗುಣಲಬ್ಧ ಹೆಂಗ್ ಕಂಡುಹಿಡಿಬೇಕಂತ ಗೊತ್ತದ ಟೀಚರ್. ಇದು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿ ಗುಣಲಬ್ಧ ಮಾಡಿದ್ರೆ ನಡೀತದೆ. ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿ ಗುಣಲಬ್ಧ ಮಾಡಿದ್ರು ಅಷ್ಟೇ ಆನ್ಸರ್ ಬರ್ತದ. ಇದನ್ನೇ ನಿತ್ಯ ಸಮೀಕರಣದಾಗ ಹಾಕಿ ಮಾಡಿದ್ರು ಅಷ್ಟೇ ಆನ್ಸರ್ ಬರ್ತದ. ಇಲ್ಲಿ ನೋಡ್ರಿ, ಇಲ್ಲೇನದ ಅಂತಂದ್ರೆ, ಕೆಳಗಿನವುಗಳನ್ನು ಗುಣಲಬ್ಧವನ್ನು ಕಂಡುಹಿಡಿಯಿರಿ, ನಿತ್ಯ ಸಮೀಕರಣವನ್ನು ಬಳಸಿ. ನೋಡ್ರಿ, ಇದನ್ನು ಫಸ್ಟ್ ಲೆಕ್ಕ, ಈ ನಿತ್ಯ x + 3 × x + 3 ಹೇಗೆ ಬರೀಬಹುದಪ್ಪ ನೋಡ್ರಿ, x + 3² ಅಂತ ಬರೀಬಹುದು. x + 3 × x + 3 ಅಂದ್ರೆ ಏನ್ರಿ, x + 3² ಅಂತ ಬರೀಬಹುದು. ನೋಡ್ರಿ, ಇದು ಯಾವ ಸಮೀಕರಣ, ನೋಡ್ರಿ ಯಾವ ನಿತ್ಯ ಸಮೀಕರಣ ಹೋಗ್ತದ್ರಿ, a + b² ನಿತ್ಯ ಸಮೀಕರಣಗ ಹೋಗ್ತದ. ಅದಕ್ಕೆ ಏನ್ ಮಾಡ್ಬೇಕು, a + b² ನಿತ್ಯ ಸಮೀಕರಣದಾಗ ಇದೊಂದು ಬೆಲೆಯನ್ನು ಹಾಕಿ ಗುಣಲಬ್ಧ ಕಂಡುಹಿಡಿಬೇಕು. ಇದ್ರದೇನವ, a ಅಂದ್ರೆ x ರೀ, b ಅಂದ್ರೆ 3. ಇದ್ರ ಒಂದು ಏನಪ್ಪ ಅಂತಂದ್ರೆ, ಈ ಒಂದು ನಿತ್ಯ ಸಮೀಕರಣದಾಗ ಹಾಕಿ ಈ
ಒಂದು ಬೀಜೋಕ್ತಿಯ ಗುಣಲಬ್ಧ ಕಂಡುಹಿಡಿಯಬೇಕು. ನೋಡ್ರಿ, x + 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a ಅಂದ್ರೆ ಏನ್ರಿ x, a ಅಂದ್ರೆ x, a ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್. ಇದ್ರ ಬೆಲೆಗಳು a ಅಂದ್ರೆ x, b ಅಂದ್ರೆ 3. ಇದ್ರ ಬೆಲೆಗಳು ಇದ್ರಾಗ ಹಾಕಬೇಕು. ಹಾಕಿ ಏನು ಮಾಡಬೇಕು, ಗುಣಲಬ್ಧ ಬರ್ತದ. ಆನ್ಸರ್ ಬಂದಿದೆ ಈ ದ್ವಿಪದೋಕ್ತಿಯ ಗುಣಲಬ್ಧ ಅಂತ ತಿಳ್ಕೊಬೇಕು. ನೋಡ್ರಿ 200 ರೀ. a ಅಂದ್ರೆ ಏನದರಿ ಇವಾಗ x ಇಂಟು x, b ಅಂದ್ರೆ ಏನದರಿ ನಂಗೆ ಇಂಟು 3 ಪ್ಲಸ್ b ಸ್ಕ್ವೇರ್, b ಅಂದ್ರೆ ಏನೋ 3 ಅದರಿ, b ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಈಸ್ ಈಕ್ವಲ್ ಟು x ಸ್ಕ್ವೇರ್. ನೋಡ್ರಿ ಇದು ಹಿಂಗೆ ಕೊಟ್ಟಿನಲ್ರಿ, ಇದು ಫುಲ್ ಸ್ಟಾಪ್ ಹಿಂಗೆ ಕೊಟ್ಟಿನಲ್ರಿ, ಅದಕ್ಕೆ ಏನು ಮಾಡ್ಬೇಕ್ರಿ ಇಂಟು ಅಂತ ತಿಳ್ಕೋಬೇಕು. 2 ಮೂಲೆ 6 x, 3 2 ಸರಿ ವರ್ಗ ಮಾಡ್ರಿ ಅಥವಾ 3ರ ಸ್ಕ್ವೇರ್ ಮಾಡ್ರಿ, ಏನಾಗ್ತದ್ರಿ 9 ಆಗ್ತದ. ನೋಡ್ರಿ 3ರ ವರ್ಗ ಈಸ್ ಈಕ್ವಲ್ ಟು 3 ಇಂಟು 3 9. ನೋಡ್ರಿ ಈ ಎರಡು ಬೀಜೋಕ್ತಿ ಕೊಟ್ಟರಲ್ಲ, ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿ ಗುಣಲಬ್ಧ ಮಾಡೋದು ಇಷ್ಟೇ ಆನ್ಸರ್ ಬರ್ತದ. ಅದೇ ರೀತಿ ಇದನ್ನೇ ನಿತ್ಯ ಸಮೀಕರಣ, ಈ ನಿತ್ಯ ಸಮೀಕರಣದಾಗ ಹಾಕಿ ಅದ್ರ ಬೆಲೆಗಳನ್ನು ಹಾಕೋತ ಬಿಡಿಸ್ಕೊಂತ ಹೋದ್ರೆ ಏನಾಗ್ತದ್ರಿ ಅದೇ ಆನ್ಸರ್ ಬರ್ತದ್ರಿ. ಅಂದ್ರೇನು, ನಿಮಗ ನಿತ್ಯ ಸಮೀಕರಣದಾಗ ಹಾಕಂದ್ರೆ ನಿತ್ಯ ಸಮೀಕರಣದಾಗ ಹಾಕ್ಬೇಕ್ರಿ, ಇಲ್ಲ ಅಂದ್ರೆ ನಿಮಗ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿ ಗುಣಾಕಾರ ಮಾಡಂದ್ರೆ ಅದೇ ರೀತಿ ಮಾಡಬೇಕು. ಇಲ್ಲಿ ನೋಡಿ ಅದರಾಗೆ ಎರಡನೇ ನೋಡ್ರಿ 2a - 7, 2a - 7 ಏನ್ ಮಾಡ್ತೀರಿ, ಇದು ಹಿಂಗೆ ಬರಿಬೋದಾ, 2a - 7 ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? 2a - 7 ಹೋಲ್ ಸ್ಕ್ವೇರ್. ಇದು ಯಾವ ನಿತ್ಯ ಸಮೀಕರಣ ಬರ್ತದ? a - b ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್. a ಅಂದ್ರೆ 2a, b ಅಂದ್ರೆ 7. ನೋಡ್ರಿ a - b ಹೋಲ್ ಸ್ಕ್ವೇರ್, a - b 7 ಹೋಲ್ ಸ್ಕ್ವೇರ್ ಹೋಲ್ತು ಅಂದ್ರೆ a - b 7 ಬೆಲೆ ಹಾಕ್ಬೇಕ್ರಿ. ಈ ಒಂದು ನಿತ್ಯ ಸಮೀಕರಣದ ಬೆಲೆ ಹಾಕಬೇಕು. ಹಾಕಿ ಏನ್ ಮಾಡ್ಬೇಕ್ರಿ, ಗುಣಲಬ್ಧ ಕಂಡುಹಿಡಿಯಬೇಕು. ನೋಡ್ರಿ 2a - 7, 2a - 7. ನೋಡ್ರಿ a ಅಂದ್ರೆ ಏನಂದ್ರಿ 2a, a ಅಂದ್ರೆ ಏನಂದ್ರಿ 2a, a ಸ್ಕ್ವೇರ್ ಅಂದ್ರೆ ಇದಕ್ಕ ಹೋಲ್ ಸ್ಕ್ವೇರ್ ಬರೀಬೇಕು. a ಅಂದ್ರೆ ನೋಡ್ರಿ 2a ದ ಹಾಕಬೇಕು, a ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್. ಯಾಕಂದ್ರೆ ಇಲ್ಲಿ ಬೀಜ ಪದ ಅದ, ಒಂದು ಸಂಖ್ಯಾ ಸಹಗುಣಕ ಒಂದು ಬೀಜ ಸಹಗುಣಕ ಇದ್ದರೆ ಏನ್ ಮಾಡಬೇಕು, ಹೋಲ್ ಸ್ಕ್ವೇರ್ ಮಾಡಬೇಕು. ಯಾವುದೇ ಒಂದು ಸಂಖ್ಯೆನೇ ಇತ್ತು ಅಥವಾ ಒಂದು ಚರಾಕ್ಷರ ಏನಿತ್ತು ಡೈರೆಕ್ಟ್ ಆಗಿ ಸ್ಕ್ವೇರ್ ಬರಿಬಹುದು. ಎರಡೂ ಸೇರಿಸಿ ಒಂದು ಬೀಜ ಪದ ಇತ್ತಂದ್ರೆ ಅದಕ್ಕೆ ಏನು ಬೇಕ್ರಿ, ಹೋಲ್ ಸ್ಕ್ವೇರ್ ಬರಿಬೇಕು. 2 ಇಂಟು ನನಗೆ a ಅಂದ್ರೆ ಏನದರಿ 2a ಅದ, 2a, b ಅಂದ್ರೆ ಏನದರಿ 7 ಪ್ಲಸ್ b ಸ್ಕ್ವೇರ್ ಅಂದ್ರೆ ಏನ್ರಿ, b ಅಂದ್ರೆ ಏನದರಿ 7 ಅದರಿ 7, b ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಬರೀರಿ. ನೋಡ್ರಿ 2 ದ ಸ್ಕ್ವೇರ್, 2 ಸ್ಕ್ವೇರಿಗೆ ಎರಡಕ್ಕೆ ಸಪರೇಟ್ ಆಗಿ ಹಚ್ಚಿ ಬ್ರಾಕೆಟ್ ಬಿಡಿಸ್ಕೋಬೇಕು. 2a ಹೋಲ್ ಸ್ಕ್ವೇರ್ ಅದಲ್ರಿ, ಎರಡಕ್ಕೆ ಸಪರೇಟ್ ಆಗಿ ಸ್ಕ್ವೇರ್ ಹಚ್ಚಿ ಬ್ರಾಕೆಟ್ ಬಿಡಿಸ್ಕೋಬೇಕು. 2 ಸ್ಕ್ವೇರ್ ಅಂದ್ರೆ 4, a ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್. ನೋಡ್ರಿ 2 4, 4 28, 28 ಈ ಅದ ನೋಡ್ರಿ, a ಹಂಗೆ ಇಟ್ಕೋಬೇಕು. ಇವು ಮೂರು ಗುಣಾಕಾರ ಮಾಡ್ಬೇಕು ನೋಡ್ರಿ. ಪ್ಲಸ್ ಪ್ಲಸ್ ನೋಡ್ರಿ 7 ಸ್ಕ್ವೇರ್ ಅಂದ್ರೆ 49, 7 49. ನೋಡ್ರಿ 2a - 7, 2a - 7 ಹೋಲ್ ಸ್ಕ್ವೇರ್. ಇದರ ಗುಣಲಬ್ಧ ಏನಾಯ್ತಪ್ಪ ಅಂದ್ರೆ 4a ಸ್ಕ್ವೇರ್ ಮೈನಸ್ 21a 28a ಪ್ಲಸ್ 49 ಇದೇನ್ರಿ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿ ಗುಣಲಬ್ಧ ಮಾಡೋನು ಇಷ್ಟೇ ಆನ್ಸರ್ ಬರ್ತದೆ. ಇನ್ನೊಂದಿನಪ್ಪ ನಿತ್ಯ ಸಮೀಕರಣದಾಗ ಹಾಕಿ ಮಾಡಿ ನೋಡ್ರಿ, ಅದನ್ನು ಇಷ್ಟೇ. ಅದೇ ರೀತಿಯಾಗಿ ನೋಡ್ರಿ ಫಸ್ಟ್ ಬಿಟ್ನಾಗಿಂದೆ ಏನಪ್ಪ ಅಂದ್ರೆ ಫಿಫ್ತ್. ಫಸ್ಟ್ ಬಿಟ್ನಾಗ ಫಿಫ್ತ್ ನೋಡ್ರಿ, ಫಸ್ಟ್ ಬಿಟ್ನಾಗಿಂದು ಫಿಫ್ತ್ ಯಾವ್ದು ಅಂದ್ರೆ 1.1 m minus 0.4 into 1.1 m plus 0.4 ಅದು ಇಲ್ಲಿ ನೋಡ್ರಿ ಇಷ್ಟದ ನೋಡ್ರಿ. ಇದೇನ್ ಮಾಡ್ರಿ a minus b ಹೋಲ್ ಸ್ಕ್ವೇರ್ ನ ಹಾಕಿ ಬಿಡಿಸ್ಕೊಂಡ್ರಿ. ಇದು ಯಾವ ಸಮೀಕರಣಕ್ಕೆ ಹೋಗ್ತದ ಆ ಸಮೀಕರಣದಾಗ ಹಾಕಿ ಬಿಡಿಸ್ಕೋಬೇಕ್ರಿ. ಅದು ಬಂದಿದೆ.
ಆ ಸಮೀಕರಣಗಳ ಗುಣಲಬ್ಧ ಆಗಿರ್ತದ. ನೋಡ್ರಿ 1.1 m minus 0.4 into 1.1 m plus 0.4 ಇದು ಯಾವ ಸಮೀಕರಣ ಇದ್ದಂಗದ ರೀ? ನೋಡ್ರಿ a plus b into a minus b ಇದ್ದಂಗದ. ಇಲ್ಲಿ ನೋಡ್ರಿ ಇಲ್ಲಿ ಫಸ್ಟ್ ಇಂದ ಎರಡು ಸೇಮ್ ಅವ, a ಸೇಮ್ ಅದ, b ಸೇಮ್ ಅದ. ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಅದೇ ರೀತಿಯಾಗಿ ಅದ ನೋಡ್ರಿ, ಇದು ಸೇಮ್ ಅದ, ಇದು ಸೇಮ್ ಅದ. ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ ರೀ. ಇಂಥ ಒಂದು ಲೆಕ್ಕಗಳು ಕೊಟ್ಟಂದ್ರ ನೀವು ಥರ್ಡ್ ರೀತಿಯ ಸಮೀಕರಣ ಯಾವಾಗಪ್ಪ ಅಂತಂದ್ರೆ a plus b into a minus b ಇದ ಹಾಕಬೇಕು. ಹಂಗಂದ್ರೆ ಏನ್ರಿ? a ಸ್ಕ್ವಯರ್ ಮೈನಸ್ b ಸ್ಕ್ವಯರ್. ನೋಡ್ರಿ ಇದು ಯಾವ್ದು ಹೋಲಿಕೆ ಆಗ್ತದ್ರಿ? a minus b into a plus b is equal to ಏನದರಿ? a ಸ್ಕ್ವಯರ್ ಮೈನಸ್ b ಸ್ಕ್ವಯರ್ ಅದರಿ. ಹಾ 1.1 m minus 0.4 ಇದಕ್ಕ ಏನಾಗ್ತದ್ರಿ? ಇದು ಏನಾಗ್ತದೆ? ಇದು ಹೋಲಿಕೆ ಆಗ್ತದ. ಈಗ ಇರ್ದ ಹಾಕೊಂಡು ಬೆಲೆಗಳ ಹಾಕಿ ಬಿಡಿಸ್ಬೇಕು. ನೋಡ್ರಿ 1.1 m plus 0.4 is equal to ನಿಮಗೆ a ಅಂದ್ರೆ ಏನದರಿ? ನೋಡ್ರಿ ಇದು ಸೇಮೇ ಅವ ನೋಡ್ರಿ ಎರಡು. ಹಂಗ ಬಳಕ a ಅಂದ್ರೆ ಏನದರಿ? 1.1 m 1.1 m ಹೋಲ್ ಸ್ಕ್ವೇರ್ ಇದ್ರ ಹಾಕ್ಬೇಕೀಗ. ಇದು ಇದ್ದಂಗ ಇದು ಅದರಿ. ಈ ಇವು ಬೆಲೆಗಳು ಇದ್ದಾಗ ಹಾಕಿ ಬಿಡಿಸ್ಕೋಬೇಕು. ನೋಡ್ರಿ 1.1 m ಹೋಲ್ ಸ್ಕ್ವೇರ್ ಆಗ್ತದ. ಯಾಕಂದ್ರೆ ಒಂದು ಸಂಖ್ಯೆ ಅದರಿ, ಒಂದು ಬೀಜ ಪದ ರೀ, ಅದು ಹೋಲ್ ಸ್ಕ್ವೇರ್ ಆಗಬೇಕು. ಮೈನಸ್ b ಸ್ಕ್ವೇರ್ ಅಂದ್ರೆ ಏನ್ರಿ? 0.4 ಹೋಲ್ ಸ್ಕ್ವೇರ್. ನೋಡ್ರಿ a ಅಂದ್ರೆ ಏನಾಗ್ತದ್ರಿ? 1.1 m, b ಅಂದ್ರೆ ಏನ್ರಿ? 0.4. ನೋಡ್ರಿ ಇಲ್ಲಿ ನೋಡ್ರಿ 1.1 m ಪಾಯಿಂಟ್ ಇಲ್ಲಾರೆ 11ರ ವರ್ಗ ಏನಾಗ್ತದ್ರಿ? 121. 11ರ ವರ್ಗ 121. ಒಂದಾಗದ ಪಾಯಿಂಟ್ ಅದಲ್ರಿ, ಆನ್ಸರ್ನಾಗ ಏನ್ ಮಾಡ್ಬೇಕು? ಎರಡಾಗದ ಪಾಯಿಂಟ್ ಕೊಡ್ಬೇಕ್ರಿ. ನೋಡ್ರಿ 1 ಪಾಯಿಂಟ್ ಇಂಟು 1 ಪಾಯಿಂಟ್ ಇದು ಎರಡು ಗುಣಾಕಾರ ಮಾಡ್ರಿ ಏನಾಗ್ತದ್ರಿ? 121. ಇದನ್ನು ಒಂದಾಗದ ಪಾಯಿಂಟ್, ಇದನ್ನು ಒಂದಾಗದ ಪಾಯಿಂಟ್ ಅಂದ್ರೆ ಆನ್ಸರ್ನಾಗ ಏನ್ ಬರ್ತದ್ರಿ? ಒಂದು ಎರಡಾಗದ ಪಾಯಿಂಟ್ ಕೊಡ್ಬೇಕು. ಹಿಂಗೆ ಎಣಿಸ್ಕೋತ ಬರ್ಬೇಕ್ರಿ. ನೋಡ್ರಿ m ಸ್ಕ್ವೇರ್ ಇದು ನೋಡ್ರಿ ಏನಾಗ್ತದ್ರಿ? 4ರ ವರ್ಗ 0.4 ಹೋಲ್ ಸ್ಕ್ವೇರ್ ಅಂತಂದ್ರೆ 4ರ ವರ್ಗ ಮಾಡ್ರಿ ಎಷ್ಟಾಗ್ತದ್ರಿ? 16 ಆಗ್ತದ. 4ರ ವರ್ಗ 16. ಇಲ್ಲಿ ನೋಡ್ರಿ ಒಂದಾಗದ ಪಾಯಿಂಟ್ ಅದ ರೀ. ಅಂದ ಬಳಕ ವರ್ಗ ಮಾಡ್ಕೊಳಕ ಎರಡಾಗದ ಪಾಯಿಂಟ್ ಇಡಬೇಕು. 1 2 ಎರಡಾಗದ ಪಾಯಿಂಟ್ ಈ ಕಡೆ ಏನಿಲ್ಲ ಅಂದ್ರೆ 0 ಇರ್ತದ. ನೋಡ್ರಿ 1.1 m 0.4 1.1 m plus 0.1 ಇವು ಎರಡರ ಲಬ್ಧ ನೋಡ್ರಿ ಎಷ್ಟೈತ್ರಿ ಅಂತಂದ್ರೆ 1.21 m ಸ್ಕ್ವೇರ್ 0.16. ಇದಿಷ್ಟೇ ಆನ್ಸರ್. ಇಲ್ಲಿ ಕಳಿಲಿಕ್ಕೆ ಬರಲ್ಲ. ಯಾಕ ಅಂತಂದ್ರೆ ಇದೇನಾಗೈತ್ರಿ? ದ್ವಿಜಾತಿ ಪದಗಳವರಿ ಇಷ್ಟು ಆನ್ಸರ್. ಅದೇ ರೀತಿಯಾಗಿ ನೋಡ್ರಿ ಮುಂದಿನ ಯಾವ್ದರಿ? 6th ಅಂತ ಹೇಳ್ತೀವಿ ನೋಡ್ರಿ. 6th ಅಂತ ಯಾವ್ದರಿ? a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಅದರಿ. ಇದನ್ನೇ ನೋಡ್ರಿ ಹೆಂಗ್ ಬರ್ಕೋತೀರಿ? ಇದು ನೋಡ್ರಿ b ಸ್ಕ್ವಯರ್ ಪ್ಲಸ್ a ಸ್ಕ್ವಯರ್ ಅಂತ ಬರ್ಕೋಬಹುದು. ಯಾಕಂದ್ರೆ ಇಲ್ಲೂ ಪ್ಲಸ್ ಅದ, ಇಲ್ಲೂ ಪ್ಲಸ್ ಅದ. ನೋಡ್ರಿ ಇದು ಈ ಕಡೆ ತಂದಿನಂದ್ರೆ ಇದ್ರ ಬೆಲೆ ಏನಿಲ್ಲ ಅಂದ್ರೆ ಪ್ಲಸ್ ಅದ. ಇದು ಈ ಕಡೆ ತಂದಿನಂದ್ರೆ ಏನಿಲ್ಲ ಅಂದ್ರೆ ಪ್ಲಸ್ ಅದ. ನೋಡ್ರಿ ಅದೇ ರೀತಿ ಏನ್ ಮಾಡ್ರಿ? b ಸ್ಕ್ವಯರ್ ಮೈನಸ್ a ಸ್ಕ್ವಯರ್ ಅಂತ ಬರೀಬಹುದು. ಇದು ಈ ಕಡೆ ತಂದಿನಂದ್ರೆ ಇದ್ರ ಬೆಲೆ ಪ್ಲಸ್ ಅದ. ಇದು ಈ ಕಡೆ ಒಯ್ದಿನಂದ್ರೆ ಇದ್ರ ಬೆಲೆ ಏನದ? ಇದ್ರ ಜೊತೆ ಮೈನಸ್ ಅದ ರೀ, ಅದಕ್ಕೆ ಮೈನಸ್ ಇಡಬೇಕು. ಹಂಗಳಕ ಇದು ಯಾವ ರೀತಿಯ ಸಮೀಕರಣ ಹೋಲಿಕೆ ಆಗ್ತದ ಅಂತಂದ್ರೆ ನೋಡ್ರಿ a ಪ್ಲಸ್ b ಇಂಟು a ಮೈನಸ್ b. ನೋಡ್ರಿ a ಸೇಮ್ ಅವ, b ಸೇಮ್ ಅವ. ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್. ಅಂದ್ರೆ ಯಾವ ರೀತಿಯ ಸಮೀಕರಣ ಬರ್ತದ್ರಿ? a ಪ್ಲಸ್ b ಇಂಟು a ಮೈನಸ್ b. ನೋಡ್ ಅಂದ್ರೆ ಏನದ ರೀ? a ಸ್ಕ್ವಯರ್ ಮೈನಸ್ b ಸ್ಕ್ವಯರ್. ಇಲ್ಲಿ ನೋಡ್ರಿ ಈ ಒಂದು ರೀತಿಯ ಸಮೀಕರಣದಾಗ ಹಾಕಿ ಬಿಡಿಸ್ಬೇಕು. ನೋಡ್ರಿ ಇಲ್ಲಿ a ಅಂದ್ರೆ ಏನದ ರೀ? b ಸ್ಕ್ವಯರ್, b ಅಂದ್ರೆ ಏನದ ರೀ? a ಸ್ಕ್ವಯರ್. ನೋಡ್ರಿ
ಎ ಅಂದ್ರೆ ಏನದರಿ ಬಿ ಸ್ಕ್ವಯರ್ ಅದರಿ. ಎ ಸ್ಕ್ವಯರ್ ಅಂದ್ರೆ ಹೋಲ್ ಸ್ಕ್ವಯರ್. ಎ ಅಂದ್ರೆ ಬಿ ಸ್ಕ್ವಯರ್ ಅದರಿ. ಎ ಸ್ಕ್ವಯರ್ ಅಂದ್ರೆ ಬಿ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಬರ್ತದ. ಅದೇ ರೀತಿ ಬಿ ಅಂದ್ರೆ ಏನದರಿ ಎ ಸ್ಕ್ವಯರ್ ಅದ. ಬಿ ಅಂದ್ರೆ ಎ ಸ್ಕ್ವಯರ್ ಅದರಿ. ಬಿ ಸ್ಕ್ವಯರ್ ಅಂದ್ರ ಇದ್ರದ್ದು ಹೋಲ್ ಸ್ಕ್ವಯರ್. ನೋಡ್ರಿ ಇದು ಏನಾಗ್ತದ್ರಿ ಎ ಸ್ಕ್ವಯರ್ ಬಿ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಅಂದ್ರ ಬಿ ದ ಘಾತ 4 ಮೈನಸ್ ಅಷ್ಟೇ ಇಡ್ರಿ. ಎ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಅಂದ್ರೆ ಎ ದ ಘಾತ 4. ನೋಡ್ರಿ ಇವೆರಡ ಬೆಲೆ ಹಾಕಿದೆವು ಅಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಬಿಡಿಸ್ಕೊಂಡು ಬಳಕ ಇವೆರಡರ ಬೆಲೆ ಅಥವಾ ಎರಡರ ಗುಣಲಬ್ಧ ಬಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್. ನಿಮ್ಗೆ ಏನಂತಂದ್ರೆ ಇದು ಅಷ್ಟೇ ಇಟ್ಕೊಳ್ಳೋದು ಅಷ್ಟೇ ಚೇಂಜ್ ಮಾಡಿ ನೋಡ್ರಿ. ಏನಿಲ್ಲ ಬಿ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಇಟ್ಕೊಂಡಿನಿ ಬಿ ಸ್ಕ್ವಯರ್ ಮೈನಸ್ ಎ ಸ್ಕ್ವಯರ್. ಯಾಕಂದ್ರೆ ನನಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಇದಕ್ಕೆ ತೋರಿಸೋದ. ಅದಕ್ಕೆ ಈ ರೀತಿಯಾಗಿ ಇಟ್ಕೊಂಡಿನಿ. ಮತ್ತು ಇದೇ ಒಂದು ನಿತ್ಯ ಸಮೀಕರಣದಾಗ ಬೆಲೆ ಹಾಕೊಂಡು ಬಿಡಿಸ್ಕೊಂಡ್ರಿ ಅಂದ್ರೆ ಏನದರಿ ಎ ನ ಬೆಲೆ ಬಿ ಸ್ಕ್ವಯರ್ ಅದರಿ. ಬಿ ಸ್ಕ್ವಯರ್ ಹೋಲ್ ಸ್ಕ್ವಯರ್. ಬಿ ನ ಬೆಲೆ ಎ ಸ್ಕ್ವಯರ್ ಅದರಿ. ಎ ಸ್ಕ್ವಯರ್ ಹೋಲ್ ಸ್ಕ್ವಯರ್. ಅದೇ ರೀತಿ ಇದು ಎ ಟು ದ ಪವರ್ 4 ಬಿ ಟು ದ ಪವರ್ 4 ಆಗ್ತದೆ. ಇದು ಎ ಟು ದ ಪವರ್ 4 ಆಗ್ತದ. ಇವೆರಡು ದ್ವಿಪದೋಕ್ತಿಗಳನ್ನು ನಿತ್ಯ ಸಮೀಕರಣ ಹಾಕಿ ಗುಣಲಬ್ಧ ಕಂಡುಹಿಡಿದೇವೆ ಅಂದ್ರೆ ಬಿ ಟು ದ ಪವರ್ 4 ಮೈನಸ್ ಎ ಟು ದ ಪವರ್ 4. ನೋಡಿ ಮುಂದೆ ಯಾವಾಗಪ್ಪ ಅಂದ್ರೆ ಏಳ್ತು ಅಂತ ನೋಡ್ರಿ ಮೈನಸ್ ಎ ಪ್ಲಸ್ ಸಿ. ಇದು ನೋಡ್ರಿ ಹೆಂಗ್ ಮಾಡ್ತೀರಪ್ಪ ಅಂತಂದ್ರೆ ಮೈನಸ್ ಎ ಪ್ಲಸ್ ಸಿ ನೋಡ್ರಿ ಹೆಂಗ್ ಬರ್ಕೋಬಹುದ್ರಿ ನೀವು ಮೈನಸ್ ಎ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಅಂತ ಬರ್ಕೋಬಹುದಾ. ಮೈನಸ್ ಎ ಪ್ಲಸ್ ಸಿ ಹಂಗ ಬಳಕ ಮೈನಸ್ ಎ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಅಂತ ಬರ್ಕೋಬಹುದು. ಎರಡು ಬೀಜೋಕ್ತಿಗಳು ಸೇಮ್ ಇತ್ತು ಅಂದ್ರೆ ಅದನ್ನು ಆ ಬೀಜೋಕ್ತಿಯ ಹೋಲ್ ಸ್ಕ್ವಯರ್ ಅಂತ ಬರ್ಕೋಬಹುದು. ಇದು ಹಿಂಗ್ ಬರ್ಕೋಬಹುದ್ರಿ ಸಿ ಮೈನಸ್ ಎ ಹೋಲ್ ಸ್ಕ್ವಯರ್. ಸಿ ಮೈನಸ್ ಎ ಹೋಲ್ ಸ್ಕ್ವಯರ್. ನೋಡ್ರಿ ಸಿ ಜೊತೆಗೆ ಏನದರಿ ಪ್ಲಸ್ ಅದ ಅಂದ್ರೆ ಪ್ಲಸ್ ಎ ಜೊತೆಗೆ ಏನದರಿ ಮೈನಸ್ ಅದ ಅಂದ್ರೆ ಮೈನಸ್ ಎ. ಇದನ್ನು ಹೋಲ್ ಸ್ಕ್ವಯರ್ ಅಂದ್ರೆ ಯಾವ ನಿತ್ಯ ಸಮೀಕರಣ ಬರ್ತದ್ರಿ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್. ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ನಿತ್ಯ ಸಮೀಕರಣ ಬರ್ತದ್ರಿ. ಆ ನಿತ್ಯ ಸಮೀಕರಣ ಅಂದ್ರೆ ಏನದರಿ ಎ ಸ್ಕ್ವಯರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವಯರ್. ನೋಡ್ರಿ ಇದರ ಹಾಕಿ ಈಗೇನಪ್ಪ ಅಂದ್ರೆ ಬೀಜೋಕ್ತಿಯ ಗುಣಲಬ್ಧ ನೋಡೋಣ. ಈ ನಿತ್ಯ ಸಮೀಕರಣದ ಹಾಕಿ ನೋಡ್ರಿ ಇಲ್ಲಿ ಎ ಅಂದ್ರೆ ಏನದರಿ ಸಿ ಅದರಿ. ಎ ಅಂದ್ರೆ ಏನದರಿ ಸಿ ಅದ. ಸಿ ಸ್ಕ್ವಯರ್ ಮೈನಸ್ 2 ಇಂಟು ಎ ಅಂದ್ರೆ ಏನದರಿ ಸಿ ಇಂಟು ಬಿ ಅಂದ್ರೆ ಏನದರಿ ಎ ಪ್ಲಸ್ ಬಿ ಅಂದ್ರೆ ಏನದರಿ ಎ ಸ್ಕ್ವಯರ್. ಬಿ ಸ್ಕ್ವಯರ್ ಅದಲ್ರಿ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಸ್ಕ್ವಯರ್ ಮೈನಸ್ 2ac ಅಂತ ಬರೀಬಹುದು. ಇದು ಗುಣಲಬ್ಧ ಮಾಡ್ರಿ 2ac ಪ್ಲಸ್ ಎ ಸ್ಕ್ವಯರ್. ನೋಡ್ರಿ ಇದನ್ನೇ ಇನ್ನೂ ಬರೀಬಹುದು ಎ ಸ್ಕ್ವಯರ್ ಮೈನಸ್ 2ac ಪ್ಲಸ್ ಸಿ ಸ್ಕ್ವಯರ್ ಅಂತೂ ಬರೀಬಹುದು. ನೋಡ್ರಿ ಇದ್ರದ್ದು ಸಿ ಮೈನಸ್ ಎ ಎಷ್ಟಾಗ್ತದ್ರಿ ಸಿ ಮೈನಸ್ ಎ ಹೋಲ್ ಸ್ಕ್ವಯರ್ ಅಂದ್ರೆ ಎ ಸ್ಕ್ವಯರ್ ಮೈನಸ್ 2ac ಪ್ಲಸ್ ಸಿ ಸ್ಕ್ವಯರ್. ನೋಡ್ರಿ ಏನ್ ಮಾಡಿರಿ ಅಷ್ಟೇ. ನೀವೇನ್ ಮಾಡ್ರಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೋಡ್ರಿ ಇಲ್ಲಿ ಏನ್ ಮಾಡೀನಿ ಎ ಮೈನಸ್ ಎ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಸಿ ಅಂದ್ರೆ ಮೈನಸ್ ಎ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಆಗ್ತದ. ಅದನ್ನೇ ಏನ್ ಮಾಡೀನಿ ಸಿ ಮೈನಸ್ ಎ ಹೋಲ್ ಸ್ಕ್ವಯರ್ ಬರ್ಕೊಂಡ್ರು ಇಲ್ಲಿ ತಪ್ಪಾಗಲ್ಲ. ಇದು ಎದಕ್ಕೂ ಹೋಲಿಕೆ ಆಗ್ತದೆ. ಯಾವ ನಿತ್ಯ ಸಮೀಕರಣದ ಎ ಮೈನಸ್ ಬಿ ನಿತ್ಯ ಸಮೀಕರಣ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ನಿತ್ಯ ಸಮೀಕರಣದ ಹೋಲಿಕೆ ಆಗ್ತದ. ಅಂತಾಗ ಬೆಲೆಗಳನ್ನು ಹಾಕೊಂಡು ಬಿಡಿಸ್ಕೊಳ್ಳಕ್ಕೆ ಎಷ್ಟು ಬತ್ರಿ ಎ ಸ್ಕ್ವಯರ್ ಮೈನಸ್ 2ac ಪ್ಲಸ್ ಸಿ ಸ್ಕ್ವಯರ್. ನೋಡ್ರಿ ಮುಂದೆ ನೋಡ್ರಿ ಯಾವ್ದಪ್ಪ ಅಂತಂದ್ರೆ ಈಗ 9ನೇ ನೋಡ್ರಿ ಫಸ್ಟ್ ಬಿಟ್ನ್ಯಾಗ 9ನೇ x divided by 2 plus 3y divided by 4. ನೋಡ್ರಿ ಇದನ್ನು ಹೇಗೆ ಬರೀಬಹುದಪ್ಪ ನೋಡ್ರಿ x divided by 2 plus 3y divided by 4 into bracket x divided by 2 plus 3y divided by 4. ಇದನ್ನೇ ನೋಡ್ರಿ x divided by 2 plus 3y divided by 4 whole square ಅಂತ ಬರೀಬಹುದು. ಎರಡು ಸೇಮೇ ಅವಲ್ರಿ ಎರಡು ಸೇಮೇ ಬಳಕ ಚಿಹ್ನೆಗಳನ್ನು ಸೇಮ್ ಅವರಿ. ಅದೇ ರೀತಿ ಹೀಗೆ ಬರೀಬಹುದು.
ಈ ಒಂದು ಎದಕ್ಕೆ ಹೋಲಿಕೆ ಆಗ್ತದ್ರಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಹೋಲಿಕೆ ಆಗ್ತದ್ರಿ ಇದು a ಅಂತ ಇದು b ಅಂತ ಸ್ಕ್ವೇರ್ ಇದ್ದಿದ ನಡಬರ್ ಪ್ಲಸ್ ಅದ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಹೋಲಿಕೆ ಆಗ್ತದ್ರಿ ಈ ಒಂದು ನಿತ್ಯ ಸಮೀಕರಣದ ಹಾಕಿ ಏನು ಮಾಡ್ಬೇಕ್ರಿ ಗುಣಲಬ್ಧ ಕಂಡುಹಿಡಿಬೇಕು ನೋಡಿ x divided by 2 plus 3y by 4 whole square ನೋಡ್ರಿ a ಅಂದ್ರೆ ಏನದರಿ x divided by 2 a ಅಂದ್ರೆ x divided by 2 whole square ಅದಲ್ರಿ whole square ಈ ಒಂದು a ಮತ್ತು b ಬೆಲೆಗಳು ಇಲ್ಲವರಿ ಇದರಾಗ ಹಾಕಿಸಿಂದ ಗುಣಲಬ್ಧ ಕಂಡುಹಿಡಿಬೇಕು 2 into a ಅಂದ್ರೆ ಮತ್ತೇನದರಿ ನಂಗ x divided by 2 into b ಅಂದ್ರೆ ಏನದರಿ 3y divided by 4 plus ಇಲ್ಲಿ ಪ್ಲಸ್ ಅದಲ್ರಿ ಪ್ಲಸ್ ಇಟ್ಕೋರಿ b ಸ್ಕ್ವೇರ್ ಅಂದ್ರೆ ಏನದರಿ ನನಗೆ 3y divided by 4 3y divided by 4 b ಅಂದ್ರೆ ನೋಡ್ರಿ ಇಲ್ಲಿ b ಸ್ಕ್ವೇರ್ ಅದಲ್ರಿ b ಬೆಲೆ ಏನದರಿ 3y divided by 4 b ಸ್ಕ್ವೇರ್ ಅದ ನೋಡ್ರಿ ಇಲ್ಲಿ ಇದಕ್ಕೆ ಸ್ಕ್ವೇರ್ ಮಾಡಬೇಕು ನೋಡಿ ಇಲ್ಲಿ ನೋಡ್ರಿ x ಸ್ಕ್ವೇರ್ ಇದು ಒಂದು ಬೀಜ ಒಂದು ಚರಾಕ್ಷರ ಅದರಿ ಒಂದು ಸ್ಥಿರಾಂಕ ಅದರಿ ಅದಕ್ಕೆ ಹೋಲ್ ಸ್ಕ್ವೇರ್ ಆಗಬೇಕು ಈಗ ಚರಾಕ್ಷರ ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಡಿವೈಡೆಡ್ ಬೈ ಸ್ಥಿರಾಂಕ ಸ್ಕ್ವೇರ್ ಅಂದ್ರೆ 4 ಪ್ಲಸ್ ಇದು ನೋಡ್ರಿ ಇದರ ಗುಣಾಕಾರ ಅದರಿ x ಡಿವೈಡೆಡ್ ಬೈ 2 ಮತ್ತೆ 2 ನಡಬೇಕು ಏನದರಿ ಗುಣಾಕಾರ ಚಿಹ್ನೆ ಅದರಿ ಇದು 2 ಕ್ಯಾನ್ಸಲ್ ಆಗ್ತದ್ರಿ ಇವು ಹೋಗಲ್ರಿ ಅಷ್ಟೇ ಇಡಬೇಕು ಮ್ಯಾಲೆ ಏನು ಉಳಿದ್ರಿ 3xy divided by 4 3xy divided by 4 ಇದು ಆಯ್ತಾ ಇದು ನೋಡಿ 3 ಸ್ಕ್ವೇರ್ ಅಂದ್ರೆ 3 ಮೂರಲೆ 9 y ಸ್ಕ್ವೇರ್ ಈಗ ಇಲ್ಲಿ ಇದು ಹೋಲ್ ಸ್ಕ್ವೇರ್ ಅದಲ್ರಿ ಅಷ್ಟಕ್ಕೆ ಒಂದೊಂದ್ಸಲಿ ಸ್ಕ್ವೇರ್ ಹಚ್ಚಿ ಬ್ರಾಕೆಟ್ ಬಿಡಿಸ್ಕೋಬೇಕು 3 ಕ ಸ್ಕ್ವೇರ್ ಹಚ್ಚಿದ 9 y ಕ ಸ್ಕ್ವೇರ್ ಹಚ್ಚಿದ y ಸ್ಕ್ವೇರ್ 4 ಕ ಸ್ಕ್ವೇರ್ ಹಚ್ಚಿದೆ 16 16 ನೋಡ್ರಿ ಈಗ ಏನಾಯ್ತಂದ್ರೆ x divided by 2 plus 3y divided by 4 ಹೋಲ್ ಸ್ಕ್ವೇರ್ ಇದು ನೋಡ್ರಿ ಎಷ್ಟು ಬರ್ತದ ಆನ್ಸರ್ x square divided by 4 plus 3xy divided by 4 plus 9y square divided by 16 ನೋಡ್ರಿ ವಿಜಾತಿ ಪದಗಳವರಿ ಕೂಡ್ಸ್ಲಕ್ಕೆ ಕಳಿಲಕ್ಕೆ ಬರಲ್ಲ ಇಷ್ಟೇ ಇರಬೇಕು ನೋಡ್ರಿ ಇನ್ನೊಂದು ಸರ್ತಿ ನೋಡ್ರಿ ಇದು ಲೆಕ್ಕ ಈ ಒಂದು ಲೆಕ್ಕ ಎದಕ್ಕೆ ಹೋಲಿಕೆ ಆಗ್ತದ್ರಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಹೋಲಿಕೆ ಆಗ್ತದ ಅವಾಗ ಏನು ಮಾಡಬೇಕು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಮೀಕರಣದಾಗ ಹಾಕೋಬೇಕ್ರಿ ಹಾಕೊಂಡು ಇಲ್ಲಿ a ಅಂದ್ರೆ ಏನದರಿ x divided by 2 b ಅಂದ್ರೆ ಏನದರಿ 3y divided by 4 ಭಿನ್ನ ರಾಶಿದಾಗಿದ್ದು ಅಂದ್ರೆ ಅಥವಾ ಭಾಗಲಬ್ಧ ರೂಪದಲ್ಲಿ ಇದ್ದು ಅಂದ್ರೆ ನಿಮ್ಗೆ ಸ್ಕ್ವೇರ್ ಹೆಂಗೆ ಹಚ್ಬೇಕಂತ ಇದಕ್ಕೆ ಮೊದಲು ಹೇಳಿದ್ರಿ ನಾ ಸ್ಕ್ವೇರ್ ಹೆಂಗೆ ಹಚ್ಚಬೇಕು ಇಲ್ಲಿ ನೋಡ್ರಿ ಇಲ್ಲಿ ಬೀಜ ಪದದ ಇದು ಸ್ಥಿರಾಂಕದು ಮತ್ತೆ ಚರಾಕ್ಷರಗ ಸ್ಕ್ವೇರ್ ಮಾಡೋಕ್ಕಿಂತ ಮೊದಲೇ ಹೋಲ್ ಸ್ಕ್ವೇರ್ ಬರ್ಕೋಬೇಕು ಇದನ್ನು 2ab 2 into a ಏನದರಿ x divided by 2 ಅದರಿ b ಅಂದ್ರೆ ಏನದರಿ 3y divided by 4 ಅದರಿ 3y divided by 4 ಇವು ಮೂರು ಗುಣಲಬ್ಧದಲ್ಲವ ಗುಣಲಬ್ಧದಾಗ ಇಟ್ಟೀನಿ ಆಮೇಲೆ ಇದು ಕ್ಯಾನ್ಸಲೇಷನ್ ಮಾಡ್ಕೊಂಡಿನಿ b ಸ್ಕ್ವೇರ್ b ಅಂದ್ರೆ ಏನದರಿ 3y divided by 4 3y divided by 4 b ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ನೋಡ್ರಿ x ಸ್ಕ್ವೇರ್ divided by 2 ಸ್ಕ್ವೇರ್ ಅಂದ್ರೆ 4 ಮೂರು ಬಿಡಿಸ್ಕೊಳ್ಳಿ ನೋಡ್ರಿ 2 2 ಕ್ಯಾನ್ಸಲ್ ಆಗ್ತಾವ್ರಿ ಉಳಿತೇನ್ರಿ ಮ್ಯಾಲ 3xy ಉಳಿತು ಪಾಯಿಂಟ್ ಅಂದ್ರೆ ಇಲ್ಲಿ ಗುಣಲಬ್ಧ ಫುಲ್ ಸ್ಟಾಪ್ ಅಂತಂದ್ರೆ ಗುಣಲಬ್ಧ ಅಂತ ಹೇಳಿ ನಾವು ಡಿವೈಡೆಡ್ ಬೈದಾಗ ಏನು ಮಾಡೋದ್ರಿ 4 ಬರ್ದೀನಿ 3 ಸ್ಕ್ವೇರ್ ಸಪ್ರೇಟ್ ಆಗಿ ಸ್ಕ್ವೇರ್ ಹಚ್ಚಿ ಹೊರಗೆ ತೆಗೆದು ಇಡಬೇಕು ಬ್ರಾಕೆಟ್ನಾಗ ಹೊರಗೆ ತೆಗೆದು ಇಡಬೇಕು 3 ಸ್ಕ್ವೇರ್ ಅಂದ್ರೆ 9 y ಸ್ಕ್ವೇರ್ y ಸ್ಕ್ವೇರ್ ಅಂದ್ರೆ y ಸ್ಕ್ವೇರ್ 4 ಸ್ಕ್ವೇರ್ ಅಂದ್ರೆ 16 ಅಷ್ಟೇ ಇರಬೇಕು ಏನಪ್ಪ ಅಂದ್ರೆ x divided by 2 plus 3y divided by 4 whole square ಅಂದ್ರೆ x square divided by 4 plus 3xy divided by 4 plus 9y square divided by 16 ಇದ್ರಾಗ ನಾ ಹೇಳಿವು ಬಿಟ್ಟು ಉಳಿದಿವಿ ಯಾವ್ಯಾವ ಫಸ್ಟ್ ಬಿಟ್ನಾಗ ಅವೆಷ್ಟು ಹೋಮ್ವರ್ಕ್